ನಾವು ಸಾಲ್ವ್ ಮಾಡಿದ್ವಿ. ಐ ಹೋಪ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೇನೆ. ನೋಡಿ, ಇವತ್ತಿನ ಕ್ಲಾಸಲ್ಲೂ ಕೂಡ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋಣ. ಓಕೆ, ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಹೋಗೋಣವಾ? ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ ನೋಡಿ. ಹನ್ನೆರಡು ವೋಲ್ಟ್ ಬ್ಯಾಟರಿಯನ್ನು ಒಂದು ರೋಧಕದ ಜೊತೆ ಸಂಪರ್ಕಿಸಿದಾಗ ಅದರ ವಿದ್ಯುತ್ ಪ್ರವಾಹವು 2.5 ಮಿಲಿ ಆಂಪಿಯರ್ ಆಗಿರುತ್ತದೆ. ಆಗ ರೋಧಕದ ರೋಧವನ್ನ ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಇಲ್ಲಿ ವಿಭವಾಂತರವನ್ನ ಕೊಟ್ಟಿದ್ದಾರೆ ಅಲ್ವಾ? ಎಷ್ಟು? 12 ವೋಲ್ಟ್. ಹಾಗೆ ಅದರ ವಿದ್ಯುತ್ ಪ್ರವಾಹ ಐ ಕೊಟ್ಟಿದ್ದಾರೆ. ಎಷ್ಟು? 2.5 ಮಿಲಿ ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಹಾಗೆ ಅದರ ರೋಧವನ್ನ ಕಂಡುಹಿಡಿಬೇಕು ಅಲ್ವಾ? ಆರ್ ಅನ್ನ ಕಂಡುಹಿಡಿಬೇಕು ನಾವು. ಹಾಗಾದ್ರೆ ಯಾವ ಸೂತ್ರವನ್ನ ಹಾಕೋಣ ಈಗ? I ಅಂತ ಹಾಕಿದ್ರೆ I=V/R ಆಗತ್ತೆ ಅಲ್ವಾ? ಇಲ್ಲಿ ನಮ್ಗೆ ವಿ ವ್ಯಾಲ್ಯೂ ಗೊತ್ತಿದೆ, ಹಾಗೆ ಆರ್ ವ್ಯಾಲ್ಯೂ ಕೂಡ ಗೊತ್ತಿದೆ. ವಿ ವ್ಯಾಲ್ಯೂ ಎಷ್ಟಿದೆ? 12 ವೋಲ್ಟ್ ಡಿವೈಡೆಡ್ ಬೈ 2.5 ಮಿಲಿ ಆಂಪಿಯರ್ ಇದೆ. ಇದನ್ನ ನಾವು ಇಂಟು 1000 ಅಥವಾ 10⁻³ ಅಂತಾನು ಕೂಡ ಮಿಲಿ ಆಂಪಿಯರ್ ಅನ್ನ ಬರೀತಾರೆ ಅಲ್ವಾ? ನಾನು ಇದನ್ನ ಹೇಗೆ ಬರಿತಾ ಇದ್ದೇನೆ? 2.5 ಇಂಟು 1000 ಅಂತ ಬರಿತಾ ಇದ್ದೇನೆ. ನೋಡಿ, ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇಲ್ಲಿ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ, ಈ 1000 ಅನ್ನ ಮೇಲ್ಗಡೆ ಕಳಿಸಿದಾಗ ಏನಾಗತ್ತೆ? 12 ಇಂಟು 1000 ಡಿವೈಡೆಡ್ ಬೈ 2.5 ಅಲ್ವಾ? ಈ ರೀತಿಯಾಗತ್ತೆ. ಸಾರಿ, ಇಲ್ಲಿ 2.5 ಡಿವೈಡೆಡ್ ಬೈ 1000 ಅಲ್ವಾ? ಸೊ ಅದು 10⁻³ ಆಗತ್ತೆ. ನಂತರ ನೋಡಿ, ಇದನ್ನ ಮೇಲಕ್ಕೆ ಕಳಿಸಿದಾಗ ಏನಾಗುತ್ತೆ? 2.5 ಡಿವೈಡೆಡ್ ಬೈ 1000 ಆಗತ್ತೆ ಅಲ್ವಾ? ಈಗ ಇದನ್ನ ಸಾಲ್ವ್ ಮಾಡ್ಬೋದಾ? ಈ ಒಂದು ಲೆಕ್ಕವನ್ನ ಸಾಲ್ವ್ ಮಾಡ್ಬೋದಾ? ನೋಡಿ ಎಷ್ಟು ಬರುತ್ತೆ ಅಂತ. 4800 ಬರುತ್ತೆ ಅಲ್ವಾ? 4000 ಅಥವಾ 4.8 ಇಂಟು 1000 ಅಂತ ನಾವು ಹೇಳ್ಬಹುದು ಅಲ್ವಾ? ಎಸ್, 4.8 ಇಂಟು 1000. ಸೊ ದಟ್ ಈಸ್ ಈಕ್ವಲ್ ಟು 4.8 ಕಿಲೋ ಓಮ್ ಅಂತ ಹೇಳ್ಬಹುದು ಅಲ್ವಾ? ಈ ರೀತಿಯಾಗಿ ನೀವು ಇದನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. 9 ವೋಲ್ಟ್ ಬ್ಯಾಟರಿಯನ್ನ 0.2 ಓಮ್, 0.3 ಓಮ್, 0.4 ಓಮ್, 0.5 ಓಮ್ ಮತ್ತು 12 ಓಮ್ಗಳ ರೋಧಕಗಳೊಂದಿಗೆ ಸರಣಿ ಕ್ರಮದಲ್ಲಿ ಸಂಪರ್ಕಿಸಲಾಗಿದೆ. 12 ಓಮ್ ರೋಧದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸರಣಿ ಕ್ರಮದಲ್ಲಿ ಸಂಪರ್ಕಿಸೋದ್ರಿಂದ ನಾವೇನ್ ಮಾಡ್ಬೇಕು? ಒಟ್ಟು ರೋಧವನ್ನ ಕಂಡಿಡ್ಕೊಳ್ಬೇಕು ಅಲ್ವಾ? ಇಲ್ಲಿ ಯಾವ ಸೂತ್ರವನ್ನ ಹಾಕೋಣ? RS is equal to R1 plus R2 plus R3 plus R4 plus R5 ಅಲ್ವಾ? ಈ ಸೂತ್ರವನ್ನ ಹಾಕಿದ್ರೆ ನೋಡಿ, R1 ಅಂದ್ರೆ ನಾವು ಯಾವ್ದನ್ನ ತೆಗೆದುಕೊಳ್ಳೋಣ? 0.2, R2 0.3, R3 0.4, R4 0.5, R5 ಅನ್ನುವಂಥದ್ದು 12 ಓಮ್ ಅಲ್ವಾ? ಹಾಗಾದ್ರೆ ಒಟ್ಟು ರೋಧ ಎಷ್ಟಾಯ್ತು? ಒಟ್ಟು ರೋಧ ಸರಣಿ ಕ್ರಮದಲ್ಲಿ ಎಲ್ಲಾ ಒಂದು ರೋಧಕಗಳ ರೋಧ ಎಷ್ಟಾಯ್ತು?
0.3 plus 0.2, 0.5, 0.9, 0.9 plus 0.5, that is 1.4, 1.4 plus 12, 12 plus 1.4 ಎಷ್ಟಾಯ್ತು? 13.4 ಆಯ್ತು ಅಲ್ವಾ? 13.4 ಓಮ್. ಒಟ್ಟು ರೋಧ ಎಷ್ಟಾಯ್ತು? 13.4 ಓಮ್ ಆಯ್ತು. ಹಾಗಾದ್ರೆ 12 ಓಮ್ ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಇದೆ. ಇಲ್ಲಿ 12 ಓಮ್ ರೋಧಕ ಸರಣಿ ಕ್ರಮದಲ್ಲಿ ಜೋಡಿಸೋದ್ರಿಂದ ಎಲ್ಲಾ ಅವರೋಧಕಗಳಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಏನಾಗಿರುತ್ತೆ? ಒಂದೇ ರೀತಿಯಾಗಿರುತ್ತೆ ಅಲ್ವಾ? ಅಕಸ್ಮಾತ್ ಆಗಿ ಇದನ್ನ ಸಮಾಂತರವಾಗಿ ಜೋಡಿಸಿದ್ರೆ ಪ್ರತಿಯೊಂದು ರೋಧಕಗಳ ಮೂಲಕ ಏನಾಗ್ತಿತ್ತು? ಬೇರೆ ಬೇರೆ ವಿದ್ಯುತ್ ಪ್ರವಾಹ ಉಂಟಾಗ್ತಿತ್ತು ಅಲ್ವಾ? ಹಾಗಾದ್ರೆ ಈಗ ಯಾವ ಸೂತ್ರವನ್ನ ಹಾಕ್ಬೇಕು? I is equal to V/R ಸೂತ್ರವನ್ನ ಹಾಕ್ಬೇಕು ಅಲ್ವಾ? ವಿ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 9 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಹಾಗೆ ಆರ್ ಕೊಟ್ಟಿದ್ದಾರೆ. ಆರ್ ಅನ್ನ ನಾವು ಕಂಡು ಹಿಡಿದಿದ್ದೇವೆ, ಎಷ್ಟು? 13.4 ಅಲ್ವಾ? ಹಾಗಾದ್ರೆ I is equal to ಎಷ್ಟಾಗತ್ತೆ? 9 divided by 13.4 ಅಂದ್ರೆ ಎಷ್ಟಾಗತ್ತೆ ನೋಡಿ, ಲೆಕ್ಕ ಮಾಡಿ. 9 divided by 13.4 ಎಷ್ಟಾಗತ್ತೆ? 0.671 ಆಂಪಿಯರ್ ಅಲ್ವಾ? ವಿದ್ಯುತ್ ಪ್ರವಾಹ ಎಷ್ಟಾಗತ್ತೆ? 0.671 ಆಂಪಿಯರ್. ಈ ರೀತಿಯಾಗಿ ನೀವು ಲೆಕ್ಕವನ್ನ ಸಾಲ್ವ್ ಮಾಡಬೇಕು. ನೋಟ್ ಮಾಡ್ಕೊಳ್ಳಿ. ನೋಡಿ, ಮುಂದಿನ ಪ್ರಶ್ನೆಗೆ ಹೋಗೋಣ. 176 ಓಮ್ ರೋಧದ ಎಷ್ಟು ರೋಧಕಗಳನ್ನ ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ 220 ವೋಲ್ಟ್ ವಿದ್ಯುತ್ ಮೂಲಕ್ಕೆ ಸಂಯೋಜಿಸಿದಾಗ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ? ನೋಡಿ, 176 ರೋಧದ ಎಷ್ಟು ರೋಧಕಗಳನ್ನ ನಾವು ಸಮಾಂತರವಾಗಿ ಜೋಡಿಸಿದಾಗ ಅಲ್ಲಿ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸಮಾಂತರವಾಗಿ ಜೋಡಿಸಿದಾಗ ಎಷ್ಟು ರೋಧಕಗಳನ್ನ ಜೋಡಿಸ್ಬೇಕು ಅಂತ ಗೊತ್ತಿಲ್ಲ, ಆದ್ರೆ ನಮ್ಗೆ ಸೂತ್ರ ಗೊತ್ತಿದೆ ಅಲ್ವಾ? 1/Rp is equal to 1/R into N ಅಲ್ವಾ? ಎಷ್ಟು ರೋಧಕಗಳನ್ನ ಜೋಡಿಸ್ಬೇಕು ಅಂತ ಗೊತ್ತಿಲ್ಲ. ಹಾಗಾದ್ರೆ ಇಲ್ಲಿ Rp ಏನಾಗತ್ತೆ? Rp is equal to R/N ಆಗತ್ತೆ ಅಲ್ವಾ? Rp is equal to ಏನಾಗತ್ತೆ? R/N ಆಗತ್ತೆ. ಇದನ್ನ ಸೂತ್ರ 1 ಅಂತ ಇಟ್ಕೊಳ್ಳಿ. ಈಗ ನಾವೇನ್ ಮಾಡ್ಬೇಕು? V is equal to IR ಸೂತ್ರವನ್ನ ಹಾಕೋಣ. ಮೊದಲನೇದಾಗಿ ನೀವು ಕೊಟ್ಟಿರುವಂತಹ ಒಂದು ದತ್ತಾಂಶಗಳನ್ನ ಬರ್ಕೊಳ್ಬೇಕು. R is equal to 176 ಓಮ್. ಹಾಗೆ I is equal to ಎಷ್ಟು ಕೊಟ್ಟಿದ್ದಾರೆ? 5 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಹಾಗೆ V ಎಷ್ಟು ಕೊಟ್ಟಿದ್ದಾರೆ? V is equal to 220 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಸೂತ್ರದಲ್ಲಿ ನಾವು ಈ ಒಂದು ಸೂತ್ರವನ್ನು ಅಳವಡಿಸಿದಾಗ V is equal to IR ಸೂತ್ರವನ್ನು ಹಾಕೋಣ. ನೋಡಿ, V ಎಷ್ಟು ಕೊಟ್ಟಿದ್ದಾರೆ? 220 ಅಲ್ವಾ? 220 is equal to I ಎಷ್ಟು ಕೊಟ್ಟಿದ್ದಾರೆ? 5 ಇಂಟು ಇಲ್ಲೇನ್ ಕೊಟ್ಟಿದ್ದಾರೆ? R/N ಅಂತ ಕೊಟ್ಟಿದ್ದಾರೆ ಅಲ್ವಾ? R/N ಅಂತ ಇದೆ. R ಅಂದ್ರೆ ಏನ್ ಕೊಟ್ಟಿದ್ದಾರೆ? R/N ಅಲ್ವಾ? ಹಾಗಾದ್ರೆ ಇಲ್ಲಿ R ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ನೋಡಿ, ನೆಕ್ಸ್ಟ್ ನಾನೇನ್ ಮಾಡ್ತೇನೆ? R ವ್ಯಾಲ್ಯೂ ಅನ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. is equal to 5 ಇಂಟು R. R ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 176 divided by N ಅಂತ ಆಯ್ತು ಅಲ್ವಾ? ಈಗ ಇಲ್ಲಿ ಉಳಿದಿರುವಂತಹ ಎಲ್ಲೋ ದತ್ತಾಂಶಗಳು ಗೊತ್ತಿದೆ, ಆದ್ರೆ N ಅನ್ನ ಕಂಡುಹಿಡಿಬೇಕು ಅಲ್ವಾ? N ಅನ್ನ ನೀವು ಕಂಡುಹಿಡಿಬಹುದಾ? ನೋಡಿ, N is equal to ಏನ್ ಮಾಡಬಹುದು? N is equal to 5 into 176 divided by 220 ಅಲ್ವಾ? ನೋಡಿ, ಇದನ್ನ ಸಾಲ್ವ್ ಮಾಡಬಹುದಾ ಅಂತ? 5 4s are 20, 5 4s ಅಲ್ವಾ? ಈಗ 2
2ರಿಂದ ನಾವು ಭಾಗಿಸಿದಾಗ 8 ಬಂತು ಅಲ್ವಾ. 22 1s 22 4s. ಹಾಗಾದ್ರೆ ಎನ್ ನ ಬೆಲೆ ಎಷ್ಟು ಬಂತು? 4. ಹಾಗಾದ್ರೆ ಇಲ್ಲಿ ಒಟ್ಟು ಎಷ್ಟು? 176 ಓಮ್ ರೋಧದ ಎಷ್ಟು ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದಾಗ ಅಲ್ಲಿ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗತ್ತೆ? 4 ರೋಧಕಗಳನ್ನ. ಇಲ್ಲಿ ಎನ್ ಅಂತ ಎಷ್ಟು ರೋಧಕಗಳು ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಅಲ್ವಾ, ಆದ್ರಿಂದ ನಾವು ಅದನ್ನ ಎನ್ ಅಂತ ತೆಗೆದುಕೊಂಡಿದ್ವಿ. ಎಷ್ಟು ರೋಧಕಗಳನ್ನ ಜೋಡಿಸ್ಬೇಕು? ಅಲ್ಲಿ 4 ರೋಧಕಗಳನ್ನ ನಾವು ಜೋಡಿಸ್ಬೇಕು. ಈ ಒಂದು ಇಕ್ವೇಶನ್ ಅನ್ನ ಇಲ್ಲಿ ನೋಡಿ, ಆರ್ ಪಿ ಇಸ್ ಈಕ್ವಲ್ ಟು ಆರ್ ಬೈ ಎನ್ ಆಯ್ತು ಅಲ್ವಾ. ಈಗ ಅಥವಾ ಆರ್ ಟೋಟಲ್ ರೋಧ ಇಸ್ ಈಕ್ವಲ್ ಟು ಆರ್ ಬೈ ಎನ್ ಅಂತ ನಾವು ತೆಗೆದುಕೊಳ್ಬಹುದು. ಒಟ್ಟು ರೋಧ ಆರ್ ಇಸ್ ಈಕ್ವಲ್ ಟು ಆರ್ ಬೈ ಎನ್ ಅಂತ ತೆಗೆದುಕೊಂಡಿದ್ದೇವೆ. ನೆಕ್ಸ್ಟ್ ನೋಡಿ, ವಿ ಇಸ್ ಈಕ್ವಲ್ ಟು ಇಲ್ಲಿ ವಿ ಇಸ್ ಈಕ್ವಲ್ ಟು ಐ ಆರ್ ಸೂತ್ರವನ್ನ ಹಾಕಿದ್ದೇವೆ. ಹಾಗೆ 5 ಇಂಟು ಆರ್ ಪಿ ಅಂತ ತೆಗೆದುಕೊಂಡಿದ್ದೇವೆ ಅಂತ ಅನ್ಕೊಳ್ಳಿ. ಆರ್ ಪಿ. ಓಕೆ, ಇಲ್ಲಿ ಆರ್ ಪಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಆರ್ ಬೈ ಎನ್ ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಇಲ್ಲಿ ಆರ್ ಪಿ ಅಂದ್ರೆ ಆರ್ ಬೈ ಎನ್ ಇದೆ ಅಲ್ವಾ, ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಒಂದು ಉತ್ತರ ನಿಮ್ಗೆ ಸಿಗತ್ತೆ. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ನೀವುಗಳು 6 ಓಂ 3 ರೋಧಕಗಳನ್ನ ಹೇಗೆ ಸಂಯೋಜಿಸಿ ಅದರ ಸಂಯೋಜನೆಯ ರೋಧವು 9 ಓಂ ಮತ್ತು 4 ಓಂ ಆಗಿರುವಂತೆ ಮಾಡುವಿರಿ. ಇಲ್ಲಿ ಏನ್ ಮಾಡ್ಬೇಕು? ಒಟ್ಟು ರೋಧ ಎಷ್ಟಾಗ್ಬೇಕು? 9 ಓಂ ಮತ್ತೆ 4 ಓಂ ಆಗಿರ್ಬೇಕು. ಇಲ್ಲಿ ಎಷ್ಟು ಓಂ ರೋಧಕಗಳನ್ನ ನಾವು ಜೋಡಿಸ್ಬೇಕು? 6 ಓಂ ಅಲ್ವಾ. ನಾನೀಗ R1 ಇಸ್ ಈಕ್ವಲ್ ಟು 6 ಓಂ, R2 ಇಸ್ ಈಕ್ವಲ್ ಟು ಆಲ್ಸೋ 6 ಓಂ, R3 ಇಸ್ ಈಕ್ವಲ್ ಟು ಎಷ್ಟು? 6 ಓಂ ಅಂತ ತೆಗೆದುಕೊಂಡಿದ್ದೇವೆ. ನೋಡಿಲಿ, ಈ 3 ರೋಧಕಗಳನ್ನ ಏನ್ ಮಾಡ್ಬೇಕು? ಅದನ್ನ ಸಂಯೋಜಿಸಬೇಕು. ಸರಣಿ ಕ್ರಮದಲ್ಲಿ ಅಥವಾ ಸಮಾಂತರವಾಗಿ ಯಾವುದೇ ರೀತಿಯಲ್ಲಿ ನೀವು ಜೋಡಿಸಬಹುದು. ಅದರ ಒಟ್ಟು ರೋಧ ಎಷ್ಟಾಗ್ಬೇಕು? 9 ಓಂ ಅಥವಾ 4 ಓಂ ಆಗಿರ್ಬೇಕು. ನೋಡಿ, ನಾನೀಗ ಏನ್ ಮಾಡ್ತೇನೆ? ಸಮಾಂತರವಾಗಿ ಜೋಡಿಸ್ತೇನೆ. ನಿಮ್ಗೆ ಗೊತ್ತಿದೆ ಸೂತ್ರ, 1 ಬೈ ಆರ್ ಪಿ ಇಸ್ ಈಕ್ವಲ್ ಟು 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3 ಸೂತ್ರ ಗೊತ್ತಿದೆ ಅಲ್ವಾ. ಈ ಸೂತ್ರವನ್ನು ಬರ್ಕೊಂಡ್ಬಿಡಿ. 1 ಬೈ 6 ಪ್ಲಸ್ 1 ಬೈ 6 ಪ್ಲಸ್ 1 ಬೈ 6 ನೋಡಿ ಎಷ್ಟು ಬರುತ್ತೆ ಅಂತ. 6 ಡಿವೈಡೆಡ್ ಬೈ 3, 3 1s 3 2s. ಆರ್ ಪಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 2 ಓಂ ಬರುತ್ತೆ. ಈ ಸಮಾಂತರವಾಗಿ ಸಂಯೋಜನೆ ಮಾಡೋದ್ರಿಂದ, 3 ರೋಧಕಗಳನ್ನ ಸಮಾಂತರವಾಗಿ ಸಂಯೋಜನೆ ಮಾಡೋದ್ರಿಂದ ಏನಾಗೋದಿಲ್ಲ, ಇಲ್ಲಿ 9 ಓಂ ರೋಧ ಕೂಡ ಬರೋದಿಲ್ಲ, ಹಾಗೆ 4 ಓಂ ರೋಧ ಕೂಡ ಉಂಟಾಗೋದಿಲ್ಲ. ಹಾಗಾದ್ರೆ ನಾವು ಸರಣಿ ಕ್ರಮದಲ್ಲಿ ಮಾಡೋಣ. ನೋಡಿ, ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಅಲ್ವಾ. 3 ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ 6 ಪ್ಲಸ್ 6 ಪ್ಲಸ್ 6 ಎಷ್ಟಾಗತ್ತೆ? 18 ಓಂ ಆಗತ್ತೆ. ಇಲ್ಲಿ ಸರಣಿ ಕ್ರಮದಲ್ಲೂ ಮಾಡಿದಾಗೂ ಕೂಡ ಏನಾಗೋದಿಲ್ಲ, 9 ಓಂ ಕೂಡ ಬರೋದಿಲ್ಲ, 4 ಓಂ ಕೂಡ ಬರೋದಿಲ್ಲ. ಆದ್ರಿಂದ ನಾವೇನ್ ಮಾಡ್ಬೇಕು? ಸರಣಿ ಮತ್ತೆ ಸಮಾಂತರವಾಗಿ ಜೋಡಿಸಿರುವ ಹಾಗೆ ರೋಧಕಗಳನ್ನ 2 ರೀತಿಯ ಸಂಯೋಜನೆಗಳನ್ನ ಮಾಡಬೇಕು. ಹಾಗಾದ್ರೆ ನೋಡಿ, ಈಗ ನಾನೇನ್ ಮಾಡ್ತಾ ಇದ್ದೇನೆ? 2 ರೋಧಕಗಳನ್ನ ಸಮಾಂತರವಾಗಿ ಜೋಡಿಸ್ತೇನೆ. ನೋಡಿ, 2 ರೋಧಕಗಳನ್ನ ಈ ರೀತಿಯಾಗಿ ನೀವು ಸಮಾಂತರವಾಗಿ ಜೋಡಿಸಬಹುದು. ಇನ್ನೊಂದನ್ನ ಸರಣಿ ಕ್ರಮದಲ್ಲಿ, ಗೊತ್ತಾಯ್ತಾ? ಈ ರೀತಿಯಾಗಿ ಒಂದು ವಿದ್ಯುನ್ಮಂಡಲದಲ್ಲಿ ಜೋಡಿಸಿದ್ದೇವೆ ಅಂತ ಅನ್ಕೊಳ್ಳಿ. ನೋಡಿ, 2 ರೋಧಕಗಳನ್ನ ಸಮಾಂತರವಾಗಿ, ಒಂದು ರೋಧಕವನ್ನ
ಸರಣಿ ಕ್ರಮದಲ್ಲಿ. ಹಾಗಾದ್ರೆ ಮೊದಲನೇದಾಗಿ ನಾವು ಈ ಎರಡು ರೋಧಕಗಳ ಒಟ್ಟು ರೋಧವನ್ನ ಕಂಡುಹಿಡಿಬೇಕು. 1/Rp is equal to 1/6 ಪ್ಲಸ್ 1/6 ಎಷ್ಟು ಬರುತ್ತೆ? 6 ಡಿವೈಡೆಡ್ ಬೈ 2, 2 1 2 3 Rp is equal to ಎಷ್ಟು ಬರುತ್ತೆ? 3 ಓಮ್ ಬರುತ್ತೆ. ಹಾಗೆ ಇನ್ನೊಂದನ್ನ ಸರಣಿ ಕ್ರಮದಲ್ಲಿದೆ ಅಲ್ವಾ, ಇಲ್ಲೂ ಕೂಡ 6 ಓಮ್ ಇದೆ, ಇನ್ನೊಂದು ಸರಣಿ ಕ್ರಮದಲ್ಲಿದೆ. ಅದರಿಂದ ಒಟ್ಟು ರೋಧವನ್ನ ಕಂಡುಹಿಡಿಲಿಕ್ಕೆ ಏನ್ ಮಾಡ್ಬೇಕು? RS is equal to 2 ರೋಧವನ್ನ ಆಡ್ ಮಾಡ್ಬೇಕು ಅಲ್ವಾ. ಇಲ್ಲಿ ಒಟ್ಟು ರೋಧ ಎಷ್ಟು ಬಂದಿದೆ? 3 ಓಮ್ ಇದೆ, ಇಲ್ಲಿ 6 ಓಮ್ ಇದೆ ಅಲ್ವಾ. ಹಾಗಾದ್ರೆ ನಾನು ಏನ್ ಮಾಡ್ತಾ ಇದ್ದೇನೆ ಈಗ? 3 ಪ್ಲಸ್ 6 ಎಷ್ಟಾಯ್ತು? 9 ಓಮ್ ಆಯ್ತು ಅಲ್ವಾ. ಹಾಗಾದ್ರೆ ಈ ಒಂದು ಜೋಡಣೆಯ ರೋಧಕಗಳ ಒಟ್ಟು ರೋಧ ಎಷ್ಟಾಯ್ತು? 9 ಓಮ್. ನೋಡಿ, ಹಾಗಾದ್ರೆ 2 ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಒಂದು ರೋಧಕವನ್ನ 2 ರೋಧಕಗಳನ್ನ ಸಮಾಂತರವಾಗಿ ಒಂದು ರೋಧಕವನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಅವುಗಳ ಒಂದು ಮಂಡಲದ ಒಟ್ಟು ರೋಧ ಏನಾಗತ್ತೆ? 9 ಓಮ್ ಆಗತ್ತೆ. ಇದನ್ನ ನೋಟ್ ಮಾಡ್ಕೊಳ್ಳಿ. ನಾವು ಇನ್ನೊಂದನ್ನ ಸಾಲ್ವ್ ಮಾಡ್ಬೇಕು. 4 ಓಮ್ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನ. ನಂತರ ನೋಡಿ, ಇಲ್ಲಿ 9 ಓಮ್ ನಮ್ಗೆ ಸಿಕ್ಕಿದೆ. 2 ರೋಧಕಗಳನ್ನ ಸಮಾಂತರವಾಗಿ ಒಂದನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ 9 ಓಮ್ ಸಿಕ್ಕಿದೆ. ಈಗ ನಾನೇನ್ ಮಾಡ್ತಾ ಇದ್ದೇನೆ? 2 ರೋಧಕಗಳನ್ನ 6 ಓಮ್ ರೋಧಕಗಳನ್ನ 2 6 ಓಮ್ ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸ್ತೇನೆ. ಹಾಗಾದ್ರೆ ಸರಣಿ ಕ್ರಮದಲ್ಲಿ 2 6 ಓಮ್ ರೋಧಕಗಳನ್ನ ಜೋಡಿಸಿದಾಗ ಏನಾಗತ್ತೆ? 6 ಪ್ಲಸ್ 6 ಎಷ್ಟಾಯ್ತು? 12 ಆಯ್ತು ಅಲ್ವಾ. 12 ಓಮ್ ಆಯ್ತು. ಹಾಗಾದ್ರೆ ಈ 12 ಓಮ್ ಇನ್ನೊಂದು ರೋಧಕವನ್ನ ಸಮಾಂತರವಾಗಿ, ಈ 2 ರೋಧಕಗಳಿಗೆ ಇನ್ನೊಂದು ರೋಧಕವನ್ನ ಸಮಾಂತರವಾಗಿ ಜೋಡಿಸಿದಾಗ 1/Rp is equal to 1/12 ಪ್ಲಸ್ 1/6 ಅಲ್ವಾ. ಈ 2 ರೋಧಕಗಳ ಒಟ್ಟು ರೋಧವನ್ನ ಏನಾಗಿದೆ? ಇನ್ನೊಂದಕ್ಕೆ ಅದು ಸಮಾಂತರವಾಗಿದೆ ಅಲ್ವಾ. 2 ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಒಂದನ್ನ ಸಮಾಂತರವಾಗಿ ಜೋಡಿಸಿದ್ದೇವೆ. ನೋಡಿ, ಈಗ 12 ಡಿವೈಡೆಡ್ ಬೈ 1 ಪ್ಲಸ್ 2, 3 ಡಿವೈಡೆಡ್ ಬೈ 12, 3 1 3 4 Rp is equal to 4 ಓಮ್. ಹಾಗಾದ್ರೆ ಈ ಒಂದು ಸಂಯೋಜನೆಯಲ್ಲೂ ಕೂಡ ನಮಗೆ ಬೇಕಾಗಿರುವಂತಹ ಒಂದು ರೋಧ ದೊರಕಿದೆ ಅಲ್ವಾ. ಹಾಗಾದ್ರೆ ಏನ್ ಮಾಡ್ಬೇಕು? 2 ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಹಾಗೆ ಒಂದು ರೋಧಕವನ್ನ ಏನ್ ಮಾಡ್ಬೇಕು? ಅದನ್ನ ಸಮಾಂತರವಾಗಿ ಜೋಡಿಸಬೇಕು. ಓಕೆ, ಈ ರೀತಿಯಾಗಿ ನೀವು ಇದನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ನೋಡಿ, ಇಲ್ಲೂ ಕೂಡ ಕೊಟ್ಟಿದ್ದಾರೆ. 2 ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದ್ದಾರೆ, ಒಂದನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಏನಾಗಿದೆ? ಅಲ್ಲಿ 9 ಓಮ್ ರೋಧ ದೊರಕಿದೆ. ಹಾಗೆ ಇಲ್ಲಿ 2ಅನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ, ಒಂದನ್ನ ಸಮಾಂತರವಾಗಿ ಜೋಡಿಸಿದಾಗ ಏನಾಗಿದೆ? 4 ಓಮ್ ರೋಧ ನಿಮಗೆ ಸಿಗತ್ತೆ. ಗೊತ್ತಾಯ್ತಾ? ಈ ರೀತಿಯಾಗಿ ನೀವು ಈ ಒಂದು ಲೆಕ್ಕವನ್ನ ಸಾಲ್ವ್ ಮಾಡ್ಬೇಕು. ಮುಂದಿನ ಪ್ರಶ್ನೆಯನ್ನು ನೋಡಿ. ಒಂದು ವಿದ್ಯುತ್ ಓವನ್ನ ಬಿಸಿ ತಟ್ಟೆಯನ್ನು 220 ವೋಲ್ಟ್ ತಂತಿಗೆ ಜೋಡಿಸಿದೆ. ಅದು ಎ ಮತ್ತು ಬಿ ಎಂಬ ಸುರುಳಿ ರೋಧಕಗಳನ್ನ ಹೊಂದಿದ್ದು ಪ್ರತಿ ಸುರುಳಿಯ ರೋಧವು 24 ಓಮ್ ಆಗಿರುತ್ತದೆ. ಇವುಗಳನ್ನ ಪ್ರತ್ಯೇಕವಾಗಿ ಸರಣಿ ಕ್ರಮದಲ್ಲಿ ಅಥವಾ ಸಮಾಂತರ ಕ್ರಮದಲ್ಲಿ ಬಳಸಬಹುದು. ಈ ಮೇಲಿನ 3 ಪ್ರಕರಣಗಳಲ್ಲಿ ಪ್ರವಹಿಸಿದ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ 2 ಸುರುಳಿ ರೋಧಕಗಳ ರೋಧ ಎಷ್ಟು? RA ಅಂತ ತೆಗೆದುಕೊಳ್ತೇನೆ. RA ಎಷ್ಟಿದೆ? ರೋಧ 24 ಓಮ್ ಇದೆ. ಹಾಗೆ RB ಕೂಡ ಏನಾಗಿದೆ? 24 ಓಮ್ ಇದೆ.
ಹಾಗೆ ಬಿ ಇಸ್ ಈಕ್ವಲ್ ಟು 220 ವೋಲ್ಟ್ ಅಲ್ವಾ. ಇವುಗಳನ್ನ, ಈ ರೋಧಕಗಳನ್ನ ಪ್ರತ್ಯೇಕವಾಗಿ ಜೋಡಿಸಿದಾಗ, ಸರಣಿ ಕ್ರಮದಲ್ಲಿ ಜೋಡಿಸಿದಾಗ, ಸಮಾಂತರವಾಗಿ ಜೋಡಿಸಿದಾಗ ವಿದ್ಯುತ್ ಪ್ರವಾಹವನ್ನ ನಾವು ಕಂಡುಹಿಡಿಬೇಕು. ನಮ್ಗೆ R1 R2 ಮತ್ತೆ ವಿ ಗೊತ್ತಿದೆ ಅಲ್ವಾ. ಈಗ ಆರ್ ಎ ಅಂತ ತೆಗೆದುಕೊಳ್ತೇನೆ, 24 ಓಮ್, ಆರ್ ಬಿ 24 ಓಮ್, ವಿ ಇಸ್ ಈಕ್ವಲ್ ಟು 220 ವೋಲ್ಟ್ ಅಲ್ವಾ. ಈಗ ನೋಡಿ, ಇವುಗಳನ್ನ ಸಮಾಂತರವಾಗಿ ಜೋಡಿಸಿದಾಗ ವಿದ್ಯುತ್ ಪ್ರವಾಹ ಎಷ್ಟು ಅಂತ ನೋಡೋಣ. ಸೂತ್ರವನ್ನ ಹಾಕಿ ಸಾಲ್ವ್ ಮಾಡ್ತಾ ಹೋಗಿ. 1/Rp ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಅಲ್ವಾ, ಡಿವೈಡೆಡ್ ಬೈ 1/24 ಪ್ಲಸ್ 1/24. ಎರಡು ಕೂಡ ಒಂದೇ ರೋಧವನ್ನ ಹೊಂದಿದೆ. ಎಷ್ಟು? 24 ಡಿವೈಡೆಡ್ ಬೈ 2, that is equal to Rp. Rp is equal to 12 ಓಮ್ ಆಯ್ತು ಅಲ್ವಾ. ಹಾಗಾದ್ರೆ ಈ ಒಂದು ಸಮಾಂತರವಾಗಿ ಜೋಡಿಸಿದಾಗ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕಂಡುಹಿಡಿಬೇಕು. I is equal to V ಎಷ್ಟು? 220 ಡಿವೈಡೆಡ್ ಬೈ V ಬೈ R ಅಲ್ವಾ. I is equal to V ಬೈ R ಸೂತ್ರವನ್ನ ಹಾಕಿದಾಗ, ಆ ಸೂತ್ರವನ್ನು ಕೂಡ ಬರ್ಕೊಳ್ಳಿ. I is equal to V ಬೈ ಆರ್ ಸೂತ್ರ ಅಲ್ವಾ. ವಿ 220 ಇದೆ, ಆರ್ ಎಷ್ಟು ಸಿಕ್ಕಿದೆ ನಮ್ಗೆ? 12 ಓಮ್ ಸಿಕ್ಕಿದೆ. ಹಾಗಾದ್ರೆ ಎಷ್ಟು ಬರುತ್ತೆ ನೋಡಿ, 12 ones 18 ಪಾಯಿಂಟ್ ಸಮಥಿಂಗ್ ಬರುತ್ತೆ ಅಲ್ವಾ. ನೋಡಿ ಚೆಕ್ ಮಾಡಿ. 220 ಡಿವೈಡೆಡ್ ಬೈ 12, 18.3, 18.3 ಆಂಪಿಯರ್. ಯಾವಾಗ ವಿದ್ಯುತ್ ಪ್ರವಾಹ ಇದು ಸಮಾಂತರವಾಗಿ ಈ ಒಂದು ರೋಧಕಗಳನ್ನ ಜೋಡಿಸಿದಾಗ ವಿದ್ಯುತ್ ಪ್ರವಾಹ ಎಷ್ಟು? 18.3 ಆಂಪಿಯರ್. ನಂತರ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ನೋಡಿ, ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಸೂತ್ರ ಏನು? RS ಇಸ್ ಈಕ್ವಲ್ ಟು R1 ಪ್ಲಸ್ R2 ಅಲ್ವಾ. ಈಗ ಒಟ್ಟು ರೋಧವನ್ನ ಕಂಡುಹಿಡಿಯಲಿಕ್ಕೆ 24 ಪ್ಲಸ್ 24 ಎಷ್ಟಾಯ್ತು? ಒಟ್ಟು ರೋಧ ಇಸ್ ಈಕ್ವಲ್ ಟು 48 ಆಯ್ತು, 48 ಓಮ್. ಈಗ I ಇಸ್ ಈಕ್ವಲ್ ಟು, ಇದರ ಮೂಲಕ ಹರಿಯುತ್ತಿರುವಂತ ಈ ಒಂದು ಜೋಡಣೆಯಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬೇಕು. I ಇಸ್ ಈಕ್ವಲ್ ಟು V ಬೈ ಆರ್. ವಿ 220 ಡಿವೈಡೆಡ್ ಬೈ 48 ಎಷ್ಟು ಬರುತ್ತೆ? 220 ಡಿವೈಡೆಡ್ ಬೈ 48 ಇಸ್ ಈಕ್ವಲ್ ಟು 4.58 ಆಂಪಿಯರ್. ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನೀವು ಸ್ಲೋ ಆಗಿ. ನಾನು ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತಾ ಇದ್ದೇನೆ, 4.58 ಆಂಪಿಯರ್. ಸೊ ಇದು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ. ಇದನ್ನ ಪ್ರತ್ಯೇಕವಾಗಿ ಜೋಡಿಸಿದಾಗ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ. ಪ್ರತ್ಯೇಕವಾಗಿ ಜೋಡಿಸಿದಾಗ ಏನಾಗಿರುತ್ತೆ? ರೋಧ ನಿಮ್ಗೆ ಗೊತ್ತಿದೆ, 24 ಓಮ್ ಇದೆ. ಎರಡನ್ನು ಪ್ರತ್ಯೇಕವಾಗಿ ಜೋಡಿಸಿದಾಗ ರೋಧ ಎಷ್ಟಿರುತ್ತೆ? ಆರ್ ಇಸ್ ಈಕ್ವಲ್ ಟು 24 ಓಮ್ ಅಲ್ವಾ. ಈಗ ಐ ಅನ್ನ ಕಂಡುಹಿಡಿಬೇಕು. ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಸೂತ್ರವನ್ನ ಹಾಕಿ. ವಿ ಎಷ್ಟಿದೆ? 220 ವೋಲ್ಟ್ ಡಿವೈಡೆಡ್ ಬೈ ಆರ್ ಎಷ್ಟಿದೆ? 24 ಓಮ್. ಹಾಗಾದ್ರೆ ಎಷ್ಟಾಯ್ತು? ಐ ಇಸ್ ಈಕ್ವಲ್ ಟು 220 ಡಿವೈಡೆಡ್ ಬೈ 24 ಎಷ್ಟಾಗತ್ತೆ? 9.16 ಆಂಪಿಯರ್. ನೋಡಿ, ಇದೊಂದು 1 2 3 ಅಲ್ವಾ. ಇವುಗಳನ್ನ ಸಮಾಂತರವಾಗಿ ಜೋಡಿಸಿದಾಗ ಯಾವ ರೀತಿಯಾಗಿ ನೀವು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬೇಕು, ಹಾಗೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಯಾವ ರೀತಿಯಾಗಿ ನೀವು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬೇಕು ಅನ್ನೋದನ್ನ ತೋರಿಸಿದ್ದೇನೆ. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನ ಪ್ರತಿಯೊಂದು ವಿದ್ಯುತ್ ಮಂಡಲದಲ್ಲಿ 2 ಓಂ ರೋಧಕದಲ್ಲಿ ವ್ಯಯವಾಗುವ ಸಾಮರ್ಥ್ಯವನ್ನ ಹೋಲಿಕೆ ಮಾಡಿರಿ ಅಂತ ಇದೆ.
ಮೊದಲನೇದಾಗಿ 1 ಓಮ್ ಮತ್ತೆ 2 ಓಮ್ ರೋಧಕಗಳನ್ನ 6 ವೋಲ್ಟ್ ಬ್ಯಾಟರಿಯೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ 12 ಓಮ್ ಮತ್ತೆ 2 ಓಮ್ ರೋಧಕಗಳನ್ನ 4 ವೋಲ್ಟ್ ಬ್ಯಾಟರಿಯೊಂದಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಇಲ್ಲಿ ನೀವು ಏನ್ ಮಾಡ್ಬೇಕು, ರೋಧವನ್ನ ಕಂಡುಹಿಡಿಬೇಕು. ಒಟ್ಟು ರೋಧವನ್ನ ಕಂಡುಹಿಡಿಬೇಕು. ಹಾಗೆ ನೀವು ಸಾಮರ್ಥ್ಯವನ್ನ ಹೋಲಿಕೆ ಮಾಡ್ಬೇಕು. ಇಲ್ಲಿ ಇರುವಂತ ಸಾಮರ್ಥ್ಯ ಹಾಗೆ ಇಲ್ಲಿ ಸಾಮರ್ಥ್ಯವನ್ನ ಹೋಲಿಕೆ ಮಾಡ್ಬೇಕು. ಗೊತ್ತಾಯ್ತಾ? ಹಾಗಾದ್ರೆ ಇಲ್ಲಿ R1 ಅಂತ ತೆಗೆದುಕೊಳ್ಳಿ. R1 R2 V ಅನ್ನೋದನ್ನ ಬರ್ಕೊಳ್ಳಿ. ಕೊಟ್ಟಿರುವ ದತ್ತಾಂಶವನ್ನ ಬರ್ಕೊಳ್ಳಿ. R1 R2 ಅಂಡ್ V. ಓಕೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ಮೊದಲನೇ ಹಂತದಲ್ಲಿ, ಮೊದಲನೇ ಕ್ರಮದಲ್ಲಿ, ಎರಡನೇ ಕ್ರಮದಲ್ಲಿ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ನೋಡಿ, ನಮ್ಗೆ ಗೊತ್ತಿದೆ P is equal to ಪವರ್ is equal to V into I ಸೂತ್ರ ಗೊತ್ತಿದೆ ಅಲ್ವಾ? ಅಥವಾ ನಾವು ಇನ್ನೊಂದು ಸೂತ್ರದ ಮೂಲಕನೂ ಮಾಡಬಹುದು. ಇಲ್ಲಿ ನೋಡಿ, ಇಲ್ಲಿ ನಾನು ಬೇರೆ ಒಂದು ಸೂತ್ರದ ಮೂಲಕ ಮಾಡ್ತಾ ಇದ್ದೇನೆ. ಇಲ್ಲಿ ಮೊದಲನೇದಾಗಿ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ RS ಸೂತ್ರವನ್ನ ನಾನು ಹಾಕೋದಿಲ್ಲ, ನೀವು ಬರಿಬೇಕು. ಸೂತ್ರ ವೆರಿ ಇಂಪಾರ್ಟೆಂಟ್. ನೀವು ಲೆಕ್ಕವನ್ನ ಸಾಲ್ವ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಮಾಡೋ ಹಾಗಿಲ್ಲ, ಸೂತ್ರವನ್ನ ಮಾಡ್ಬೇಕು. 1 + 2 = 3 ಓಮ್ ಅಲ್ವಾ? ಒಟ್ಟು ರೋಧ ಆಯ್ತು. I is equal to V/R. ವಿದ್ಯುತ್ ಪ್ರವಾಹ ಎಷ್ಟಾಗತ್ತೆ? ವಿ ಎಷ್ಟು ಕೊಟ್ಟಿದ್ದಾರೆ? 6 ವೋಲ್ಟ್ ಬ್ಯಾಟರಿಯೊಂದಿಗೆ ಸರಣಿ ಕ್ರಮದಲ್ಲಿ ಅಲ್ವಾ? 6 ವೋಲ್ಟ್ ಕೊಟ್ಟಿದ್ದಾರೆ. ಒಟ್ಟು ರೋಧ 3 ಓಮ್ ಅಲ್ವಾ? 6 ವೋಲ್ಟ್ ಡಿವೈಡೆಡ್ ಬೈ 3 ಓಮ್ ಕೊಟ್ಟಿದ್ದಾರೆ. 3 1s 3 2s. ಹಾಗಾದ್ರೆ I is equal to 2 ಆಂಪಿಯರ್ ಆಯ್ತು. ಈಗ P is equal to ಸಾಮರ್ಥ್ಯ. P is equal to V into I ಮಾಡಿದಾಗ ಏನಾಗತ್ತೆ? V ಗೊತ್ತಿದೆ 6, I ಗೊತ್ತಿದೆ 2, P is equal to ಎಷ್ಟಾಗತ್ತೆ? 12 ವ್ಯಾಟ್. ಇದು ಮೊದಲನೇ ಹಂತದಲ್ಲಿ ಅಲ್ವಾ? ಎರಡನೇ ಹಂತದಲ್ಲಿ ನೋಡಿ, R1 ಮತ್ತೆ R2 ಅನ್ನ ಕೊಟ್ಟಿದ್ದಾರೆ. ಈಗ 1/RP ಸೂತ್ರವನ್ನ ಹಾಕ್ಬೇಕು ಅಲ್ವಾ? 1/RP ಸೂತ್ರವನ್ನ ಬರ್ಕೊಳ್ಳಿ. 1/R1 + 1/R2 ಅಂತ ಬರ್ಕೊಳ್ಳಿ. 1/RP ಅದನ್ನ ಬರ್ಕೊಳ್ಬೇಕು. ನಾನಿಲ್ಲಿ ಬರೀಲಿಕ್ಕೆ ಹೇಳಿಲ್ಲ ನಿಮ್ಗೆ. 1/RP is equal to ಎಷ್ಟು ಕೊಟ್ಟಿದ್ದಾರೆ? 12 ಓಮ್ ಮತ್ತೆ 2 ಓಮ್ ರೋಧಕಗಳು ಅಂತ ಕೊಟ್ಟಿದ್ದಾರೆ ಅಲ್ವಾ? 1/12 + 1/2. ಈಗ 12 is equal to 1 + 6. So that is equal to 7/12. RP is equal to 12/7 ಅಲ್ವಾ? ಓಮ್. ಈಗ ಒಟ್ಟು ರೋಧವನ್ನ ಕಂಡುಹಿಡಿಯಲಾಗಿದೆ. I is equal to ಏನ್ ಮಾಡ್ಬೇಕು? V/R ಸೂತ್ರವನ್ನ ಹಾಕ್ಬೇಕು ಅಲ್ವಾ? V ಎಷ್ಟು ಕೊಟ್ಟಿದ್ದಾರೆ ನೋಡಿ? ಎಷ್ಟು ವೋಲ್ಟ್ ಬ್ಯಾಟರಿಯೊಂದಿಗೆ? 4 ವೋಲ್ಟ್ ಅಲ್ವಾ? 4 ವೋಲ್ಟ್ ಬ್ಯಾಟರಿಯೊಂದಿಗೆ ಅಂದ್ರೆ 4 ಡಿವೈಡೆಡ್ ಬೈ 12/7 ಅಂತ ಆಗತ್ತೆ. ಈ 7 ಏನಾಗತ್ತೆ? ಮೇಲೆ ಹೋಗುತ್ತೆ ಅಲ್ವಾ? 4 into 7 ಡಿವೈಡೆಡ್ ಬೈ 12. 7/3 ಆಗತ್ತೆ. I is equal to 7/3 ಆಂಪಿಯರ್. ನೋಡಿ, ಚೆಕ್ ಮಾಡ್ತಾ ಹೋಗೋಣ. I is equal to ಜಸ್ಟ್ ನಾ ಡೈರೆಕ್ಟ್ ಆಗಿ ಬರೀತೇನೆ ಇಲ್ಲಿ. ನೀವು ನೋಡಿ 7/3 ಆಂಪಿಯರ್ ಆಯ್ತು ಅಂತ ಅನ್ಕೊಳ್ಳಿ. V is equal to IR ಅಲ್ವಾ? I ಎಷ್ಟಿದೆ? 7/3 into R ಎಷ್ಟಿದೆ? 12/7. ಸೊ 7 ಕ್ಯಾನ್ಸಲ್ ಆಯ್ತು. ಎಷ್ಟು ಬಂತು? 36 ವ್ಯಾಟ್ ಅಲ್ವಾ? ಇದನ್ನ ಇನ್ನೊಂದು ರೀತಿಯಲ್ಲೂ ಕೂಡ ಚೆಕ್ ಮಾಡಬಹುದು. ಒಂದು ಮೆಥಡ್ ಅಲ್ಲೂ ಕೂಡ ಇನ್ನೊಂದು ಸೂತ್ರ ಇದೆ ಅಲ್ವಾ? ಆ ಸಾಮರ್ಥ್ಯವನ್ನ ಕಂಡುಹಿಡಿಯುವಂತಹ ಇನ್ನೊಂದು ಸೂತ್ರ ಇದೆ. ಅಲ್ಲೂ ಕೂಡ ನಾವು ಈ ಮೂಲಕ ಅದನ್ನ ಚೆಕ್ ಮಾಡಬಹುದು. ಈ ಒಂದು ಲೆಕ್ಕವನ್ನ ನಾವು ಮಾಡಬಹುದು. ಸಾರಿ,
12/3 ಬರುತ್ತೆ ಅಲ್ವಾ? ಓಕೆ, ಸಾರಿ. ನೋಡಿ, ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ ಪಿ ಇಸ್ ಈಕ್ವಲ್ ಟು V²/R ಸೂತ್ರವನ್ನ ಹಾಕಿದ್ದಾರೆ, ಗೊತ್ತಾಯ್ತಾ? ಅಲ್ಲಿ ನಾನು P ಇಸ್ ಈಕ್ವಲ್ ಟು VI ಸೂತ್ರ ಕೂಡ ಇದೆ. ಇಲ್ಲಿ P ಇಸ್ ಈಕ್ವಲ್ ಟು V²/R ಸೂತ್ರವನ್ನ ಹಾಕಿದಾಗ ನೋಡಿ, ಇಲ್ಲಿ ಸರಣಿ ಕ್ರಮದ ಒಟ್ಟು ರೋಧ 3 ಓಮ್ ಆಗಿದೆ. ಹಾಗೆ V² ಎಷ್ಟಾಯ್ತು? ಅಲ್ಲಿ ಮತ್ತೆ ಐ ಅನ್ನ ಕಂಡುಹಿಡಿಲಿಲ್ಲ. V²/R ಸೂತ್ರವನ್ನ ಹಾಕಿದ್ರೆ ಬರುತ್ತೆ ಅಲ್ವಾ? V² ಅಂದ್ರೆ R², 36 ಡಿವೈಡೆಡ್ ಬೈ 3 ಒಟ್ಟು ರೋಧ 3 1s 3 2s 12 ವ್ಯಾಟ್ ಅಲ್ವಾ? ಅದು ಸರಿಯಾಗಿದೆ. ಈಗ ನೋಡಿ, ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ 2 ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದ್ದಾರೆ. ಇಲ್ಲಿ ಚಿತ್ರನು ಕೂಡ ಕೊಟ್ಟಿದ್ದಾರೆ. 2 ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದಾಗ ಏನ್ ಮಾಡಿದ್ದಾರೆ, ಇಲ್ಲಿ 12/7 ಅಲ್ವಾ? 12/7 ಓಮ್ ಬಂದಿದೆ ನಮ್ಗೆ. RP ಇಸ್ ಈಕ್ವಲ್ ಟು 12/7 ಬಂದಿದೆ ಅಲ್ವಾ? ನಂತರ V²/R ಸೂತ್ರವನ್ನ ಹಾಕಿದಾಗ ನೋಡಿ, V² ಎಷ್ಟಿದೆ? 4 ಅಂತ ಕೊಟ್ಟಿದ್ದಾರೆ. 16 ಡಿವೈಡೆಡ್ ಬೈ 12/7 ಅಂತ ಇದೆ ನೋಡಿ. ಈ ಸೂತ್ರವನ್ನ ಹಾಕಿದಾಗ ಉತ್ತರ ಎಷ್ಟು ಬರಬೇಕು? 9.33 ವ್ಯಾಟ್ ಬರಬೇಕು. ಜಸ್ಟ್ ಎಲ್ಲೋ ಲಾಸ್ಟ್ ಒಂದು ಮೆಥಡ್ ಅಲ್ಲಿ ಚೆಕ್ ಮಾಡಿ, P ಇಸ್ ಈಕ್ವಲ್ ಟು VI ಸೂತ್ರದಲ್ಲಿ ಅದನ್ನ ಚೆಕ್ ಮಾಡಿ ಒಂದ್ಸಲ. ಉತ್ತರ ಎಷ್ಟು ಬಂದಿದೆ? 9.33 ವ್ಯಾಟ್. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ. 2 ದೀಪಗಳು 220 ವೋಲ್ಟ್ ನಲ್ಲಿ 100 ವ್ಯಾಟ್, ಮತ್ತೊಂದು 220 ವೋಲ್ಟ್ ನಲ್ಲಿ 60 ವ್ಯಾಟ್ ದರವನ್ನ ಹೊಂದಿದ್ದು ಇವುಗಳನ್ನ ವಿದ್ಯುತ್ ಮೂಲಕ್ಕೆ ಸಮಾಂತರವಾಗಿ ಜೋಡಿಸಲಾಗಿದೆ. ಸರಬರಾಜಾಗುತ್ತಿರುವಂತಹ ವೋಲ್ಟೇಜ್ 220 ವೋಲ್ಟ್ ಆದಾಗ ಆ ತಂತಿಗಳಲ್ಲಿನ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಮೊದಲನೇದಾಗಿ ಕೊಟ್ಟಿರುವಂತದ್ದು V1 ಅಂತ ತೆಗೆದುಕೊಳ್ಳಿ. V1 ಕೊಟ್ಟಿರುವಂತಹ ಒಂದು ಅಂಶಗಳನ್ನ ಬರ್ಕೊಳ್ಳಿ. 220 ವೋಲ್ಟ್ ಅಲ್ವಾ? ಹಾಗೆ ಇಲ್ಲಿ P1 ಪವರ್ ಎಷ್ಟಿದೆ? 100 ವ್ಯಾಟ್ ಅಲ್ವಾ? ಹಾಗೆ ಇನ್ನೊಂದು ಮತ್ತೊಂದೇನಾಗಿದೆ? 220 ವೋಲ್ಟ್ ನಲ್ಲಿ 60 ವ್ಯಾಟ್ ದರವನ್ನ ಹೊಂದಿದೆ ಅಲ್ವಾ? V2 ಎಷ್ಟಿದೆ? ಅದು ಕೂಡ 220 ವೋಲ್ಟ್ ಇದೆ. ಹಾಗೆ P2 ಎಷ್ಟು ಸಾಮರ್ಥ್ಯವನ್ನ ಹೊಂದಿದೆ? 60 ವ್ಯಾಟ್ ಸಾಮರ್ಥ್ಯವನ್ನ ಹೊಂದಿದೆ. ಇಲ್ಲಿ ನಾವೇನ್ ಕಂಡುಹಿಡಿಬೇಕು? ಇವುಗಳನ್ನ ಸಮಾಂತರವಾಗಿ ಜೋಡಿಸಲಾಗಿದೆ. ಸರಬರಾಜಾಗುತ್ತಿರುವ ವೋಲ್ಟೇಜ್ 220 ವೋಲ್ಟ್ ಆದಾಗ ಆ ತಂತಿಗಳನ್ನ ವಿದ್ಯುತ್ ಪ್ರವಾಹ ಎಷ್ಟು? ಐ ಅನ್ನ ಕಂಡುಹಿಡಿಬೇಕು. I ಇಸ್ ಈಕ್ವಲ್ ಟು ಎಷ್ಟು? ಇದನ್ನ ನೋಟ್ ಮಾಡ್ಕೊಳ್ಳಿ. I ಇಸ್ ಈಕ್ವಲ್ ಟು ಎಷ್ಟು ಅನ್ನೋದನ್ನ ನಾವು ಕಂಡುಹಿಡಿಬೇಕು ಅಲ್ವಾ? ನೋಡಿ, ಈಗ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಲಿಕ್ಕೆ ನಾವು ಯಾವ ಸೂತ್ರವನ್ನ ಹಾಕಬೇಕು? ಇಲ್ಲಿ ಸಾಮರ್ಥ್ಯ P ಇಸ್ ಈಕ್ವಲ್ ಟು V ಇಂಟು I ಸೂತ್ರ ನಮ್ಗೆ ಗೊತ್ತಿದೆ. ಇಲ್ಲಿ ನಮ್ಗೆ P ಗೊತ್ತಿದೆ, V ಗೊತ್ತಿದೆ ಅಲ್ವಾ? I ಇಸ್ ಈಕ್ವಲ್ ಟು ನಾವೇನ್ ಮಾಡ್ಬೋದು? I ಇಸ್ ಈಕ್ವಲ್ ಟು P/V ಅಲ್ವಾ? ಹಾಗಾದ್ರೆ ಮೊದಲನೇದಾಗಿ ನೋಡಿ, I1 ಅಂತ ತೆಗೆದುಕೊಳ್ತೇನೆ ನಾನು. I1 ಅಂತ ತೆಗೆದುಕೊಳ್ಳುತ್ತೇನೆ. I1 ಇಸ್ ಈಕ್ವಲ್ ಟು P ಎಷ್ಟಿದೆ? P 100 ವ್ಯಾಟ್ ಇದೆ ಅಲ್ವಾ? ವೋಲ್ಟೇಜ್ ಎಷ್ಟಿದೆ? 220. ನಾನು ಇದನ್ನ ಕ್ಯಾನ್ಸಲ್ ಮಾಡಿದಾಗ I ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 10/22 ಆಂಪಿಯರ್ ಅಲ್ವಾ? ಈಗ ಇನ್ನೊಂದು ಇದನ್ನ ನೋಡೋಣ. I2 ಅಲ್ವಾ? ವಿದ್ಯುತ್ ಪ್ರವಾಹ I2 ಸಮಾಂತರವಾಗಿ ಜೋಡಿಸಿದಾಗ ಏನಾಗ್ಬೇಕು? 2 ಬೇರೆ ಬೇರೆ ರೀತಿಯಾದಂತ ವಿದ್ಯುತ್ ಪ್ರವಾಹ ಹರಿತಾ ಇರುತ್ತೆ ಅಲ್ವಾ? ಪ್ರತಿಯೊಂದು ರೋಧಕದ ಮುಖಾಂತರ. ಈಗ P ಎಷ್ಟು ಕೊಟ್ಟಿದ್ದಾರೆ? 60 ಡಿವೈಡೆಡ್ ಬೈ P/V ಸೂತ್ರವನ್ನ ಹಾಕಿದಾಗ ಏನಾಗುತ್ತೆ? 220. V 220 ಕೊಟ್ಟಿದ್ದಾರೆ ಅಲ್ವಾ? ಹಾಗಾದ್ರೆ I2 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 6/22 ಆಂಪಿಯರ್. ಈಗ ಒಟ್ಟು ವಿದ್ಯುತ್ ಪ್ರವಾಹವನ್ನ ಕೇಳಿದ್ದಾರೆ. ಒಟ್ಟು ವಿದ್ಯುತ್ ಪ್ರವಾಹವನ್ನ ಕೇಳಿದಾಗ ಏನ್ ಮಾಡ್ಬೇಕು? I ಇಸ್ ಈಕ್ವಲ್ ಟು I1 ಪ್ಲಸ್ I2 ಮಾಡ್ಬೇಕು ಅಲ್ವಾ? I1 ಪ್ಲಸ್ I2
ಹಾಗಾದ್ರೆ I1 10/22 ಪ್ಲಸ್ 6/22 ಎಷ್ಟು ಬರುತ್ತೆ? 22 ಡಿವೈಡೆಡ್ ಬೈ ಎಷ್ಟು ಬರುತ್ತೆ? ಇದನ್ನ ನೀವು 10/22 ಅನ್ನ ಸಾಲ್ವ್ ಮಾಡಿ ಬರೆದ್ರು ಓಕೆ, ಅಥವಾ ನೀವು ಈ ರೀತಿಯಾಗಿ ಸಾಲ್ವ್ ಮಾಡಿದ್ರು ಕೂಡ ಓಕೆ. 2/22 ಮಾಡಿದಾಗ ಎಷ್ಟಾಗತ್ತೆ ನೋಡಿ? ಒಂದ್ ನಿಮಿಷ. ಇಲ್ಲಿ ನೀವು ಇದೇ ಈ ರೀತಿಯಾಗೂ ಕೂಡ ಸಾಲ್ವ್ ಮಾಡಬಹುದು. ಈ ಒಂದು ಇದನ್ನ ತೆಗೆದುಕೊಂಡು ಕೂಡ ಸಾಲ್ವ್ ಮಾಡಬಹುದು, ಅಥವಾ ಇಲ್ಲೇನ್ ಮಾಡಬಹುದು ಅಂದ್ರೆ 10/22 ಎಷ್ಟು ಬರುತ್ತೆ? 10 ಡಿವೈಡೆಡ್ ಬೈ 22 0.45 ಆಂಪಿಯರ್ ಬಂತು ಅಲ್ವಾ? 0.45 ಆಂಪಿಯರ್ ಬಂದಿದೆ ಉತ್ತರ, 45 ಆಂಪಿಯರ್. ಹಾಗೆ 6/22 ಅಲ್ವಾ? 6 ಡಿವೈಡೆಡ್ ಬೈ 22 ಮಾಡಿದಾಗ ಎಷ್ಟು ಬರುತ್ತೆ? 0.27 ಆಂಪಿಯರ್ ಬಂದಿದೆ. ದಟ್ ಈಸ್ ಈಕ್ವಲ್ ಟು 0.27 ಆಂಪಿಯರ್. ಇವೆರಡನ್ನು ಕೂಡ ಕೂಡಿಸಿದಾಗ I1 ಪ್ಲಸ್ I2 ಅನ್ನ ನೀವು ಈ ರೀತಿಯಾಗೂ ಕೂಡ ಮಾಡಬಹುದು. I1 ಪ್ಲಸ್ I2 ಅನ್ನ ಯಾವ ರೀತಿಯಾಗಿ ಮಾಡಬಹುದು ನೋಡಿ? 0.45 ಆಂಪಿಯರ್ ಪ್ಲಸ್ 0.27 ಆಂಪಿಯರ್ ಎಷ್ಟು ಬರುತ್ತೆ? 0.27 ಪ್ಲಸ್ 0.45 ಎಷ್ಟು ಬರುತ್ತೆ? 0.72 ಆಂಪಿಯರ್. ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟಾಗತ್ತೆ? 0.72 ಆಂಪಿಯರ್ ಬರುತ್ತೆ. ಬಟ್ ಇದನ್ನ ನೀವು ಪಾಯಿಂಟ್ ಅನ್ನ ನೀವು ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನೀವು ಅದನ್ನ ಹಾಗೆ ಇಟ್ಟು 10 ಅಥವಾ 100/220 ಅಂತಾನೆ ಇಟ್ಕೊಂಡು ಕೂಡ ನೀವು ಅದನ್ನ ಮಾಡ್ಬೋದು. 60/220 ಅಲ್ವಾ? ನೆಕ್ಸ್ಟ್ 220 ಡಿವೈಡೆಡ್ ಬೈ ಎಷ್ಟು ಅಂತ ಕೂಡ ನೀವು ಮಾಡಬಹುದು. ಈ ರೀತಿಯಾಗೂ ಕೂಡ ಗೊತ್ತಾಯ್ತಾ? 100 ಪ್ಲಸ್ 60 ಬರುತ್ತೆ, 160 ಡಿವೈಡೆಡ್ ಬೈ 220. ಆ ರೀತಿಯಾಗೂ ಕೂಡ ಮಾಡಬಹುದು. ಅಲ್ಲೂ ಕೂಡ ಸೇಮ್ ಆನ್ಸರ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೂ ಹಾಗೆ ಮಾಡಿದ್ದಾರೆ. ಇಲ್ಲಿ ಕೇವಲ 100, ಇಲ್ಲಿ 10/22 ಮಾಡಲಿಲ್ಲ, 0 ಕ್ಯಾನ್ಸಲ್ ಮಾಡಿಲ್ಲ. 220 ಅದನ್ನೇ ಹಾಗೆ ಇಟ್ಕೊಂಡು ನೆಕ್ಸ್ಟ್ I1 ಪ್ಲಸ್ I2 ಮಾಡಿದಾಗ I is equal to 0.72 ಆಂಪಿಯರ್ ಉತ್ತರ ಬಂದಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. 250 ವ್ಯಾಟ್ ಟಿವಿಯು 1 ಗಂಟೆ ಅಥವಾ 1200 ವ್ಯಾಟ್ ಟೋಸ್ಟರ್ 10 ನಿಮಿಷಗಳವರೆಗೆ ಬಳಸಿದರೆ ಯಾವುದರಲ್ಲಿ ಹೆಚ್ಚು ಶಕ್ತಿಯ ಬಳಕೆಯಾಗುತ್ತದೆ? 250 ವ್ಯಾಟ್ ಟಿವಿ 1 ಗಂಟೆ ಬಳಸಿದ್ರೆ, ಹಾಗೆ ಏನ್ ಮಾಡಿದ್ದಾರೆ? 1200 ವ್ಯಾಟ್ ಟೋಸ್ಟರ್ ಅನ್ನ 10 ನಿಮಿಷಗಳ ಕಾಲ ಬಳಸಿದ್ದಾರೆ ಅಲ್ವಾ? ನೋಡಿ, ಇದನ್ನ ಹೇಗೆ ಸಾಲ್ವ್ ಮಾಡಬಹುದು ಅಂತ. ಇಲ್ಲಿ P ಕೊಟ್ಟಿದ್ದಾರೆ. P ಇಸ್ ಈಕ್ವಲ್ ಟು 250 ವ್ಯಾಟ್ ಟಿವಿಯಲ್ಲಿ ಅಲ್ವಾ? ಟೈಮ್ ಎಷ್ಟು ಕೊಟ್ಟಿದ್ದಾರೆ? T ಇಸ್ ಈಕ್ವಲ್ ಟು 60 ಮಿನಿಟ್ ಅಂತ ತೆಗೆದುಕೊಂಡ್ರೆ 60 ಮಿನಿಟ್ ಅಲ್ವಾ? ಇಲ್ಲಿ P ಕೊಟ್ಟಿದ್ದಾರೆ ಎಷ್ಟು? 1200 ವ್ಯಾಟ್. ಹಾಗೆ T 10 ನಿಮಿಷ ಅಲ್ವಾ? 10 ಮಿನಿಟ್ ಅಂತ ಕೊಟ್ಟಿದ್ದಾರೆ. ನೀವಿಲ್ಲಿ ಇದನ್ನ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ನಿಮಿಷದಲ್ಲಿರೋದನ್ನ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಇದೆಷ್ಟಾಗತ್ತೆ? 3600 ಸೆಕೆಂಡ್ಗಳಾಗತ್ತೆ. ಇದು ಎಷ್ಟಾಗತ್ತೆ? 10 ನಿಮಿಷ ಅಂದ್ರೆ 600 ಸೆಕೆಂಡ್ಗಳಾಗತ್ತೆ ಅಲ್ವಾ? 600 ಸೆಕೆಂಡ್ಗಳಾಗತ್ತೆ. ಈಗ ನೀವು ಏನ್ ಮಾಡಬಹುದು? 250 ವ್ಯಾಟ್ ಸಾಮರ್ಥ್ಯ ಹೊಂದಿರುವಂತಹ ಒಂದು ಟಿವಿಯನ್ನ ಎಷ್ಟು ನಿಮಿಷಗಳ ಕಾಲ ಬಳಸಿದ್ದಾರೆ? ಬಳಕೆಯಾಗುವಂತ ಶಕ್ತಿಯನ್ನ ಕಂಡುಹಿಡಿಲಿಕ್ಕೆ ಏನ್ ಮಾಡಬಹುದು? 250 ಇಂಟು 3600 ಇದನ್ನ ಸಾಲ್ವ್ ಮಾಡಿ. ಹಾಗೆ 1200 ಇಂಟು 600 ಎಷ್ಟು ಬರುತ್ತೆ ನೋಡಿ? ಇದು 72 1
2 3 4 ಜೌಲ್ಸ್ ಅಲ್ವಾ ಬಳಕೆಯಾದಂತ ಶಕ್ತಿ. ಇಲ್ಲಿ ಎಷ್ಟು ಬರುತ್ತೆ ನೋಡಿ, 25 ಇಂಟು 36 ಮಾಡಿ. ನೋಡಿ ಇಷ್ಟೇ ಬರುತ್ತಾ ಅಂತ. 25 250 ಇಂಟು 3600. ಎಸ್, ಸರಿಯಾಗಿದೆ ಅಲ್ವಾ. ಇಲ್ಲಿ ಹಾಗಾದ್ರೆ ಅತಿ ಹೆಚ್ಚು ಶಕ್ತಿ ಯಾವ್ದ್ರಲ್ಲಿ ಬಳಕೆ ಆಯ್ತು? ಬಳಕೆ ಆಗಿರುವಂತೂ 250 ವ್ಯಾಟ್ ಟಿವಿ 1 ಗಂಟೆ ಬಳಸಿದಾಗ ಅತಿ ಹೆಚ್ಚು ಶಕ್ತಿಯ ಬಳಕೆಯಾಗಿದೆ ಅಲ್ವಾ. ಇದು ಸರಿಯಾಗಿ, ಇದು ಕಡಿಮೆ ಶಕ್ತಿಯನ್ನ ಬಳಸಿದೆ ಅಂತ ಹೇಳ್ಬಹುದು. ನೋಡಿ ಈ ಒಂದು ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. 8 ಓಮ್ ರೋಧವನ್ನ ಹೊಂದಿರುವ ಎಲೆಕ್ಟ್ರಿಕ್ ಹೀಟರ್ ವಿದ್ಯುತ್ ಮೇಲಿಂದ 2 ಗಂಟೆಗಳವರೆಗೆ 15 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನ ಪಡೆಯುತ್ತದೆ. ಇಲೆಕ್ಟ್ರಿಕ್ ಹೀಟರ್ ನಲ್ಲಿ ಉತ್ಪತ್ತಿಯಾದ ಉಷ್ಣದ ದರವನ್ನ ಕಂಡುಹಿಡಿಯಿರಿ ಅಂತ ಇದೆ. ಇದನ್ನ ನೀವು ಇಷ್ಟೊತ್ತು ಕೆಲವೊಂದು ಲೆಕ್ಕಗಳನ್ನ ಸಾಲ್ವ್ ಮಾಡಿದ್ರಲ್ವಾ, ಈ ಒಂದು ಲೆಕ್ಕವನ್ನ ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ, ಇದನ್ನ ಸಾಲ್ವ್ ಮಾಡಿ. ಗೊತ್ತಾಯ್ತಾ? ಓಕೆ, ಸೊ ನಾನಿಲ್ಲಿ ಸ್ಟಾಪ್ ಮಾಡ್ತಾ ಇದ್ದೇನೆ ಕ್ಲಾಸ್ ಅನ್ನ. ಕ್ವಶನ್ ಅನ್ನ ನೋಟ್ ಮಾಡ್ಕೊಳ್ಳಿ. ಇದನ್ನ ಯಾವ ಸೂತ್ರದಿಂದ ನೀವು ಸಾಲ್ವ್ ಮಾಡಬಹುದು? H is equal to I square RT ಅಲ್ವಾ. ಉಷ್ಣದ ದರ ಅಂದ್ರೆ ಹೀಟ್. H is equal to I square RT ಸೂತ್ರವನ್ನ ಹಾಕಿದ್ರೆ ನೀವು ಇದನ್ನ ಸಾಲ್ವ್ ಮಾಡಬಹುದು. ಹಾಗೆ ಇದನ್ನ ಹೋಮ್ವರ್ಕ್ ಆಗಿ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಬೇರೆ ಒಂದು ಪಾಠವನ್ನ ಪ್ರಶ್ನೋತ್ತರಗಳನ್ನ ತಿಳಿದುಕೊಳ್ಳಿಕ್ಕೆ ಶುರು ಮಾಡೋಣ. ಆಯ್ತಾ? ಥ್ಯಾಂಕ್ ಯು.